ಇದು ದಾನಬಿಕರ ಅಂತ ಇಲ್ಲಿ ಕಟ್ಟವ್ರೆ. ಇವರು ಮಹಾರಾಷ್ಟ್ರದಿಂದ ತಂದಿದ್ರು. ಅಭಿಯಾನ ಮತ್ತು ಅವರೆಲ್ಲ ಹುಡುಗರು ಹೋಗಿ ತಂದಿದ್ರು. ಅವರು ಇಲ್ಲಿ ಒಂದು 10-12 ಕಣ ಹಾಕಿದ್ರು. ಇಲ್ಲಿ ಪ್ರೈಸ್ ಆಗಿತ್ತು. 2 ಕಣ ತಮಿಳ್ನಾಡಿಗೆ ಹಾಕಿದ್ರು. ಮೊದಲನೇ ಕಣ ಫ್ಲಾಪ್ ಆಯಿತು, 2ನೇ ಕಣ ಪ್ರೈಸ್ ಹೊಡಿತು 24ನೇ ಪ್ರೈಸ್ನ. ಪ್ರೀತಿಯಿಂದ ಹಿಂಗೆ ಕೊಡಿ ಅಂತ ಕೇಳಿದೆ. ತಮಿಳ್ನಾಡು ಈ ಥರ ಕೇಳ್ತಾರೆ ಕೊಡಿ ಅಂತ. ಅದಕ್ಕೆ ಆಯಿತು ಬನ್ನಿ ಅಣ್ಣ ಮಾತಾಡೋದ ಅಂತ ಕೇಳಿದ್ರು. ಇವತ್ತು ಬಂದು ಕೂತು ವ್ಯಾಪಾರ ಮುಗಿಸಿದ್ದೀನಿ. 5,01,001 ರೂಪಾಯಿಗೆ ಅವರು ಪ್ರೀತಿಯಿಂದ ಕೊಟ್ಟವ್ರೆ ಅಣ್ಣ. ಅವ್ರು 1-2 ಮಾತು ಕೇಳಿ. ಮಹಾರಾಷ್ಟ್ರದಿಂದ ತಗೊಬಂದಿದ್ದ 5 ತಿಂಗಳಾಯಿತು. ತಂದು ಹಾಕಿದ ಕಡೆ ಎಲ್ಲ ಹೊಲಿಗೆ ಹೋಗ್ಬಿಟ್ಟು ಸೋತಿದ್ದು. ಆಮೇಲೆ ಇವನೇ ಡ್ರೈವರ್ ಇದು ಹೊಡಿತಿದ್ದು. 2 ಪ್ರೈಸ್ ಹೊಡ್ಕೊಟ್ರೆ ಇಲ್ಲಿ ಇನ್ನೂ ಹೊಡಿದ್ರು. ಇದು ಪಾಯಿಂಟ್ ಹಾಕೋ ಹೋದೋ ಹುಣಸೂರು ಹತ್ರ. ಅಲ್ಲಿ ಮೋಸ ಮಾಡಿಬಿಟ್ಟಿದ್ರು. ಮೋಸ ಮಾಡಿಬಿಟ್ಟು ಅಲ್ಲಿ 3ನೇ ಪ್ರೈಸ್ ಕೊಟ್ಟರು. ಅದಾದಮೇಲೆ ಈಗ ನಾವೇ ಒಂದು ಪಾಯಿಂಟ್ ಮಾಡಿ ರೇಸ್ ನಡೆಸಿತು. ಅಲ್ಲಿ ಫಸ್ಟ್ನೇ ಪ್ರೈಸ್ ಆಯಿತು. ತಮಿಳ್ನಾಡಲ್ಲಿ 24ನೇ. ಅಣ್ಣ, ತಮಿಳ್ನಾಡಿಗೂ ಇಲ್ಲಿ ನಡಿ ಸ್ಪರ್ಧೆಗೂ ಏನಣ್ಣ ವ್ಯತ್ಯಾಸ? ಅಲ್ಲಿ ಇಷ್ಟು ಬೆಲೆಗೆ ತಗೊಂಡವ್ರೆ ಅಂದರೆ ಯಾವ ಥರ ಇಷ್ಟ ಆಗಿರ್ಬೋದು ಅಣ್ಣ ಅವ್ರಿಗೆ? ಬೆಲೆಗೆ ತಗೊಂಡವ್ರೆ ಅಂದರೆ ಇಲ್ಲಿ ಓಟ ನೋಡಿ ಇವ್ರು ನಾನು ಕೇಳ್ಕೊಂಡ್ರು ಈ ಥರ ತಮಿಳ್ನಾಡಿಗೆ ಹಾಕ್ಸ್ಬೇಕು ಅಂತ. ನಮ್ಮ ಮುನ್ನೋಣವರು ಹೇಳಿ ಈ ಥರ ತಮಿಳಿಗೆ ಹಾಕಬೇಕು, ಹಿಂಗೆ ಇದರಿಂದ ಏನಾರು ಒಂದು ಉಪಯೋಗ ಆಯ್ತದೆ ಅಂತಂದರು. ಅದಕ್ಕೋಸ್ಕರ ಇದನ್ನು ಇದು ಚೆನ್ನಾಗಿ ಓಡ್ತಾ ಇದ್ದಲ್ಲ ಅಂತ ಎಲ್ಲ ವೀಡಿಯೋ ನೋಡಿದೆ. ಅದಕ್ಕೆ ಅಲ್ಲೊಂದು ಎತ್ತನ ಅಲೈನ್ಸ್ ಮಾಡಿ ಹಾಕೊಂಡಾಗ 1ನೇ ಕಣ ಆಡಿದೆ, ಪಕ್ಕದ ಬರಲಿಲ್ಲ. 2ನೇ ಕಣ ಬೇರೆ ಹಾಕಿ 24ನೇ ಪ್ರೈಸ್ ಹೊಡೆದೆ. ನನಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಭೂಪತಿ ಅಣ್ಣವರು. ಅದಕ್ಕೆ ಈ ನಮ್ಮ ಟೀಮ್ ಮೇಲ್ವಾ ಕೊಟ್ಟರೆ ನಮ್ಮ ಟೀಮಲ್ಲೇ ಬೆಳೀತದೆ ಅಂದ್ಬಿಟ್ಟು ಬಂದು ಕೇಳ್ದೇನ ಕೊಟ್ಟರು ಪ್ರೀತಿ ವಿಶ್ವಾಸದಲ್ಲಿ. ಅಣ್ಣ, ಈಗ ನೀವು ಕೊಟ್ಟಿರೋ A1 ಟೈಗರ್ ಟೀಮ್ಗೆ ಹೋಯ್ತಿದೆ ಇದನ್ನು ಇಲ್ಲ ಬೇರೆ ಟೀಮ್ಗೆ? ಅಣ್ಣ A1 ಟೈಗರ್ ಭೂಪತಿ ಅಣ್ಣ ಟೀಮು 7777 ಭೂಪತಿ ಮೂಕಂಬಳೆಯಂ ಅಂತ ತಮಿಳ್ನಾಡಲ್ಲಿ ಅವ್ರಿಗೆ ಹೆಸರಿದೆ ಅಲ್ಲಿ. ಅವರು ಚಾಂಪಿಯನ್ ಡ್ರೈವರಲ್ಲಿದೆ. ಅಣ್ಣ, ನೀವು ಇಲ್ಲಿ ಕರ್ನಾಟಕದಲ್ಲಿ ತಂದಮೇಲೆ ಎಷ್ಟು ಕಣ ಹಾಕಿದ್ದೀರಣ್ಣ? 12 ಕಣದಲ್ಲಿ 4-5 ಕಣ ಪ್ರೈಸ್ ಮಾಡಿದ್ದೀರಣ್ಣ. 3 ಕಣ ಪ್ರೈಸ್ ಮಾಡಿದ್ದೀವಿ ಅಣ್ಣ. ಈಗ ತಮಿಳ್ನಾಡಿಗೆ ಹೋಯ್ತಿದೆ. ಒಂದು ನಿಮ್ಮ ಹತ್ರ ಎಷ್ಟು ವರ್ಷ ಐತೆ ಅಣ್ಣ ಕರ? 5 ತಿಂಗಳು. ನೀವು ಮಹಾರಾಷ್ಟ್ರದಿಂದ ತಂದಿದ್ದು. ಈಗ ಇನ್ನೂ ಅಲ್ಲಾಗಿಲ್ವಣ್ಣ? ತಮಿಳ್ನಾಡಿಗೆ 5 ಲಕ್ಷಕ್ಕೆ ಹೋಯ್ತಿದೆ ಅಣ್ಣ. ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಬೇಜಾರಿರುತ್ತೆ. ಏನು ಹೇಳ್ತೀರಾ ಅಣ್ಣ ಕರೀನ್ ಬಗ್ಗೆ? ನೀವು ಇಷ್ಟು ದಿನ ನೋಡಿ 5 ತಿಂಗಳು ಇಷ್ಟು ಕಣ ಹಾಕಿ ಏನು ಹೇಳ್ತೀರಣ್ಣ? ಈಗ ಕೊಟ್ಟಿರೋದು ಖುಷಿನೇ ಅಣ್ಣ. ಅದು ಬೇಜಾರಾಯ್ತದೆ, ಹೋಯ್ತದೆ ಬಿಟ್ಟಿರುತ್ತೆ ಅಂದರೆ ಬೇಜಾರು. ಅದು ಚೆನ್ನಾಗಿರಲಿ ಅಂತ ಅಣ್ಣ. ಈಗ ರೇಸ್ ಸ್ಟಿಚ್ಗೆ ಹೋದರೆ ಪ್ರೆಸರು ಯಾವ ಥರ ಇರುತ್ತೆ ಅಣ್ಣ? ಒಂದೇ ಕೋಲೋಣ ಅಪ್ಪ ಎಡ ಅಣ್ಣ. ಎರಡು ಬಂದು ಗಾಡಿ ಮೊದಲುಗಾರು ಒಂದೇ ಅಣ್ಣ, ಜಡ ಮೊದಲುಗಾರು ಅಂತ ಒಂದೇ ಸ್ಪೀಡ್ ಅಣ್ಣ. ಈಗ ತಮಿಳ್ನಾಡಲ್ಲೆಲ್ಲ ಒಂದೇ ರೌಂಡ್ ಇರುತ್ತೆ. ನೀವು ಫಸ್ಟ್ ಟೈಮು ವರುಣ್ PVK ಅವ್ರ ಜೊತೆಲಿ ಹೋದಾಗ ನಿಮ್ಗೆ ಯಾವ ಥರ ಇಂತು ಇಲ್ಲಿ 3-4 ರೌಂಡ್ ಆಡಬೇಕಿತ್ತು, ಅಲ್ಲಿ ಒಂದೇ ರೌಂಡ್ಗೆ ಯಾವ ಥರ ಹೋಯ್ತದೆ ಅಂತ ಯಾವ ಥರ ಅನಿಸಿದೆ ಅಣ್ಣ? ಅಣ್ಣ, ಇದು 1 ರೌಂಡರ ಕಟ್ಟೋಣ, 4 ರೌಂಡರ ಕಟ್ಟೋಣ, ಒಂದೇ ಸ್ಪೀಡ್ ಅಣ್ಣ. ಇಂಚಿಂಚರ ಕಟ್ಟೋರು ಒಂದೇ ಥರ ಹೋಗೋಣ, ಒಂದೇ ರೌಂಡ್ಗೂ ಹಂಗೆ ಹೋಗೋಣ, ಒಂದೇ ಸ್ಪೀಡ್ ಮಾಡ್ತೀವಿ. ಯಾವ ಥರ ಪ್ರೆಸರ್ ಇತ್ತು ಅಣ್ಣ ತಮಿಳ್ನಾಡಲ್ಲಿ ನೀವು ಹಾಕ್ದಾಗ? ಅಣ್ಣ, ಅದು ಸಾಕಾದ ಹೋಯ್ತಿತ್ತು ಅಣ್ಣ. ಕೃಷ್ಣ ಕಣನೇ ಅಣ್ಣ, ಪಕ್ಕದ ಬರಲಿಲ್ಲ ಅಣ್ಣ. ಅಂದ್ರೆ ಅವತ್ತ ಪ್ರೈಸ್ ಆಗೋದು. ಆಮೇಲೆ ತಿರ್ಗಾ ಪಪ್ಪು ಅಣ್ಣವರು ಬೇರೆ ಥರ ಮಾಡೋರು. ಇನ್ನೊಂದು ಕಣ ಹೋದಾಗ 15 ದಿವಸ ಆದಮೇಲೆ ಆವಾಗ ಅಣ್ಣ 24ನೇ ಪ್ರೈಸ್ ನೋಡೋದು. ಆಮೇಲೆ ಅಣ್ಣ ಭೂಪತಿ ಅಣ್ಣವರು ಕೇಳೋದು ಅಂತ ಫೋನ್ ಮಾಡೋದು. ಪಪ್ಪು ಕೂಸಿಂದ ಕೇಳೋದು ನಾವು ಕೊಡ್ತೀವಿ. ಅಣ್ಣ, ನೀವು ಈಗ ಕರಿಗಳಿಗೆ ಜೋಡಿ ಮಾಡ್ತಿರಲ್ಲ ಅಣ್ಣ, ಅದು ಯಾವ ಥರ ಮಾಡ್ತೀರಾ? ಸ್ಪೀಡ್ ನೋಡ್ ಮಾಡ್ತೀರಾ ಇಲ್ಲ ಅಲ್ಲೇ ವೀಡಿಯೋ ಕಳಿಸಿ ಯಾವ ಥರ ಮಾಡ್ತೀರಾ ಅಣ್ಣ? ಇದಕ್ಕೆಲ್ಲ ಅದೇ ಅಣ್ಣ, ಇಲ್ಲಿ ಸ್ಪೀಡ್ ನೋಡ್ತೀವಿ. ಇಲ್ಲಿ ಯಾವ ಥರ ಹೋಯ್ತದೆ ಆ ಥರ ಅಲ್ಲಿಯವ್ರನ್ನೂ ಕೇಳ್ತೀವಿ ಹೆಂಗೆ ಏನು ಅಂತ. ಈ ಥರ ಓಡ್ತೈತೆ, ಒಂದು ಒಳ್ಳೆ ಕೊಡಿ ಅಂತ. ನಮ್ಮ ಕರ್ನಾಟಕದವ್ರಿಗೆ ಹೇಳೋದು ಏನು ಅಂದರೆ, ಮೊದಲನೇ ಕಣ ಓಡೋಗಂಟ ಒಳ್ಳೆ ಎತ್ತು ಯಾರೂ ಕೊಡೋಲ್ಲ ತಮಿಳ್ನಾಡಲ್ಲಿ. ಒಂದು ಕಣ ಓಡಿದ್ಮೇಲೆ ಅವರೇ ಕೇಳ್ತಾರೆ ತಮಿಳ್ನಾಡವರು, ಹಿಂಗೆ ಓಡ್ತೈತೆ ಈ ಥರ ನಮ್ಮ ಎತ್ತಿಗೆ ಎತ್ತು ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಒಂದು ಕಣ ಓಡೋಗಂಟ ಯಾರು ಒಳ್ಳೆ ಎತ್ತು ಕೊಡಿ, ನನಗೆ ಈ ಥರ ಮಾಡಿಕೊಡಿ ಅಂತ ಕೇಳ್ಬಿಡಿ. ಅದ್ರ ಶ್ರಮ ಏನು ಅಂತ ನಮಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಕೇಳ್ತಾರೆ, ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಒಂದು ಕಣ ಆಡ್ತು, ಅವಾಗ ನಮ್ಮ ಕಣ್ಣಿಗೂ ಒಂಥರ ಭರವಸೆ, ಇದು ಓಡ್ತದೆ ಅಂತ ಗೊತ್ತಿತ್ತು. ಒಂದು ಕಣ ಆಡೋ ಗಂಟೆ ಯಾರೂ ಹೇಳಲ್ಲ. ಈಗ ಓಡ್ತದೆ ಅಂತ ಗೊತ್ತಿದ ಮೇಲೆ ಅಲ್ಲಿಗೆ ಒಂದು ಒಳ್ಳೆ ಅಲೈನ್ಸ್ ಕೇಳಿದ್ರು ಭೂಪತಿ ಅಣ್ಣವರು. ಅವ್ರಿಗೂ ಒಂದು ಭರವಸೆ ಅನ್ನೋದು ಬೇಕಲ್ವ, ಅವ್ರಿಗೂ ಒಂದು ನೇಮ್ ಅಂತ ಇರ್ತದೆ. ಅದಕ್ಕೆ ಒಳ್ಳೆ ಎತ್ತು ಮಾಡ್ಕೊಂಡು ಅವ್ರು ಆಡಿದ್ರು. 24ನೇ ಪ್ರೈಸ್ ಹೊಡಿತು. ನನಗೆ ಬೇಕು ಎತ್ತು ಕೊಡಿಸು ಅಂತ ಕೇಳಿದ್ರು. ವಿಶ್ವಾಸದಲ್ಲಿರೋದಕ್ಕೆ ಕೊಡಿಸ್ದೆ ಅಣ್ಣ. ಇದೇ ಥರ ಹಿಂಗೆ ಬಂದು ಇರ್ತಾರೆ ಅಣ್ಣ. ಈಗ ಎಲ್ಲ ಕಮೆಂಟ್ ಆಗ್ತಿದ್ರೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಿ ಅಡ್ಜಸ್ಟ್ ಆಗಿ ತಿಂಡಿ ಮೇವಿಗೆಲ್ಲ ಒಂದೊಂದು ದಿವಸ ಓಡೋದಿಲ್ಲ, ಮಂಕಾಗೋಯ್ತಾರೆ, ಇಷ್ಟು ಲಕ್ಷಕ್ಕೆಲ್ಲ ತಗೋತಾರೆ ಅಂತ. ಅದಕ್ಕೆಲ್ಲ ಏನು ಹೇಳ್ತೀರಾ ಅಣ್ಣ? ಈ ಇದಕ್ಕೂ ಆ ವೆದರ್ಗೂ ಏನು ಹೇಳ್ತೀರಾ? ಅದೇ ಅಣ್ಣ, ವೆದರ್ ಚೇಂಜ್ ಆಯ್ತದೆ. ಒಂದು ತಿಂಗಳು 1.5 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲೂ ಇವಾಗ ಮಹಾರಾಷ್ಟ್ರದಿಂದ ತಂದರು 15 ದಿವಸ, 1 ತಿಂಗಳು ಅಡ್ಜಸ್ಟ್ ಆದಮೇಲೆ ಇವಾಗ ರೇಸ್ಗೆ ಹಾಕಿ ಹೊಡೆಯೋಕ್ಕಾಗಿರೋದು. ಅವ್ರು ಅಡ್ಜಸ್ಟ್ ಆಗಿಲ್ಲ ಅಂದರೆ ಇವಾಗ ನಾವಾದರೂ ಅಷ್ಟೇ ಅಲ್ವಾ. ಈಗ ಒಂದು ಕಡೆಗೆ ಹೋದಾಗ ಊಟ ಅಡ್ಜಸ್ಟ್ ಆಗೋಲ್ಲ, ನೀರು ಅಡ್ಜಸ್ಟ್ ಆಗೋಲ್ಲ. ಹಂಗೆ ಬಸವನ ತಮ್ಮಿಗಳು ಮೂಕ್ ಪ್ರಾಣಿಗಳು ಹೇಳ್ಕೊಳಕ್ಕಾಗಲ್ಲ.
ನಾವಾರ ಬಾಯ್ಬಿಟ್ಟು ಹೇಳ್ತೀವಿ ಈ ಥರ ಅಂತ. ಅವು ಹೇಳ್ಕೊಳಕ್ಕಾಗಲ್ಲ. ಅಡ್ಜಸ್ಟ್ ಆದಮೇಲೆ ಅವೇನು ಹಳೆ ರನ್ನಿಂಗ್ ಇದ್ದು ಮಹಾರಾಷ್ಟ್ರದಲ್ಲಿ ಇಲ್ಲಿ ಓಡ್ತವೆ, ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅವು ಅಲ್ಲೇನೋ ರನ್ನಿಂಗ್ ಓಡಬೇಕು, ಅದೇ ರನ್ನಿಂಗ್ ಓಡ್ತವೆ. ಅಣ್ಣ ಈಗ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀವೇ ಯಾಕೆ ಹೋಗ್ತಿದ್ದೀರಣ್ಣ? ಹೋಣ ನಾವೇ ಆಗ್ತೀವಿ. ಈಗ ಕರ್ನಾಟಕದಿಂದ ತಮಿಳ್ನಾಡು ಹೋಗ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ಈ ಕರುಗೆ? ಏನೂ ಇಲ್ಲ ಅಣ್ಣ, ಇದೇ ಥರ ಕೊಡಿಸ್ತಾ ಇರ್ತೀನಿ. ನಮ್ಮ ಕಡೆಯಿಂದ ಒಬ್ರಿಗೆ ಒಳ್ಳೇದಾಗಬೇಕು ಹೊರತು ಕೆಟ್ಟದಂತೂ ಬಯಸಲ್ಲ. ಬೇರೆಯವ್ರು ನನ್ನ ಮೇಲೆ ಏನೇನೋ ಬಯಸೋರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರು ಏನೇ ಮಾಡಿದ್ರು ನಾನು ಹಿಂಗೆ ಒಳ್ಳೊಳ್ಳೆ ಎತ್ಕೊಂಡು ಕೊಡಿಸ್ತಾ ಇರ್ತೀನಿ, ಹಿಂಗೆ ಬೆಳೀತಾ ಇರ್ತೀನಿ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. 1 2 3 ಸ್ಟಾರ್ಟ್.